ಬನ್ನಿ ಶುರು ಮಾಡೋಣ. ಜಾನ್ಯುವರಿ 2025ರ ತಿಂಗಳು ಅಂದ್ರೆ ನಿಜಕ್ಕೂ ಒಂಥರ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು. ಹೌದು. ಒಂದು ಕಡೆ ರಕ್ಷಣಾ ವಲಯದಲ್ಲಿ ದೊಡ್ಡ ದೊಡ್ಡ ಘೋಷಣೆಗಳು, ಇನ್ನೊಂದು ಕಡೆ ಕ್ರೀಡಾ ಜಗತ್ನಲ್ಲಿ ನಮ್ಮವರ ಐತಿಹಾಸಿಕ ಸಾಧನೆಗಳು. ನಮ್ಮ ಮುಂದಿರೋ ಈ ಎಲ್ಲಾ ವರದಿಗಳನ್ನ ನೋಡಿದ್ರೆ ಈ ತಿಂಗಳಲ್ಲಾಗಿರೋ ಘಟನೆಗಳನ್ನ ಒಟ್ಟು ಸೇರಿಸಿ ಒಂದು ದೊಡ್ಡ ಚಿತ್ರಣ ಕಟ್ಟಿಕೊಡೋದೇ ನಮ್ಮ ಇವತ್ತಿನ ಕೆಲ್ಸ. ಹೌದು, ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಕಾಣ್ತಾ ಇದೆ. ಹ್ಮ್ ಒಂದು ಕಡೆ ನಮ್ಮ ಹುಡುಗಿ ಕಾಮ್ಯಾ ಕಾರ್ತಿಕೇಯನ್ 7 ಶಿಖರಗಳನ್ನೇರಿ ವೈಯಕ್ತಿಕವಾಗಿ ಜಗತ್ತನ್ನು ಗೆಲ್ತಿದ್ದಾರೆ. ಇನ್ನೊಂದು ಕಡೆ ಭಾರತ ಬ್ರಿಕ್ಸ್ನಂತಹ ಒಕ್ಕೂಟಗಳ ಮೂಲಕ ಜಾಗತಿಕವಾಗಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದೆ. ಓ ಸರಿ. ಈ ತಿಂಗಳ ಕಥೆ ವೈಯಕ್ತಿಕ ಮತ್ತು ಜಾಗತಿಕ ಸಾಧನೆಗಳ ನಡುವಿನ ಒಂದು ಸುಂದರ ಜುಗಲ್ಬಂದಿ ಇದ್ದ ಹಾಗೆ. ಈ ಚರ್ಚೆಯಲ್ಲಿ ಆ ಸಂಪರ್ಕಗಳನ್ನೇ ನಾವು ಹುಡುಕೋಣ. ಅದ್ಭುತ. ಹಾಗಿದ್ರೆ ಒಂದು ದೊಡ್ಡ ಜಾಗತಿಕ ಹೆಜ್ಜೆಯಿಂದಲೇ ಶುರು ಮಾಡೋಣ. ರಕ್ಷಣಾ ಸಚಿವಾಲಯ 2025ನೇ ವರ್ಷವನ್ನ ರಕ್ಷಣಾ ಸುಧಾರಣೆಗಳ ವರ್ಷ ಅಂತ ಘೋಷಿಸಿದೆ. ಇದು ಕೇವಲ ಒಂದು ಘೋಷಣೆಯಾ ಅಥವಾ ಇದರ ಹಿಂದೆ ದೊಡ್ಡ ಯೋಜನೆ ಏನಾದ್ರೂ ಇದೆಯಾ? ಖಂಡಿತ, ಇದು ಕೇವಲ ಒಂದು ಘೋಷಣೆ ಅಲ್ಲ. ಇದರ ಮುಖ್ಯ ಉದ್ದೇಶ ಭಾರತೀಯ ಸಶಸ್ತ್ರ ಪಡೆಗಳನ್ನು ಬುಡದಿಂದಲೇ ಆಧುನೀಕರಿಸೋದು. ಬುಡದಿಂದಲೇ ಅಂದ್ರೆ ಕೇವಲ ಹೊಸ ಬಂದೂಕು ವಿಮಾನಗಳನ್ನು ತರೋದಲ್ಲ, ಬದಲಿಗೆ ನಮ್ಮ ಸೇನೆಯ ಕಾರ್ಯತಂತ್ರ, ತರಬೇತಿ ಮತ್ತು ತಂತ್ರಜ್ಞಾನ ಬಳಕೆಯ ವಿಧಾನವನ್ನೇ ಬದಲಾಯಿಸೋದು. ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ, ಇದೇ ಸಮಯದಲ್ಲಿ ವಿಶ್ವಸಂಸ್ಥೆ 2025ನ್ನು ಕ್ವಾಂಟಮ್ ವರ್ಷ ಅಂತನೂ ಘೋಷಿಸಿದೆ. ಓ, ಅದು ಕಾಕತಾಳೀಯವಾಗಿರಬಹುದಾ ಅಥವಾ ಎರಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಸಂಬಂಧ ಇದೆ. ಈ ಎರಡೂ ಘೋಷಣೆಗಳು ಒಂದೇ ಸಮಯದಲ್ಲಿ ಬಂದಿರೋದು ಕಾಕತಾಳೀಯ ಅಂತ ನನಗನ್ನಿಸಲ್ಲ. ಕ್ವಾಂಟಮ್ ತಂತ್ರಜ್ಞಾನ ರಕ್ಷಣಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ತರಬಹುದು. ಹೇಗೆ? ಸೈಬರ್ ಸುರಕ್ಷತೆಯಿಂದ ಹಿಡಿದು ಶತ್ರುಗಳ ಸಬ್ಮರೀನ್ಗಳನ್ನು ಯಾರ ಕಣ್ಣಿಗೂ ಬೀಳದೆ ಪತ್ತೆ ಮಾಡೋವರೆಗೂ. ಹಾಗಾಗಿ ರಕ್ಷಣಾ ಸುಧಾರಣೆ ಮತ್ತು ಕ್ವಾಂಟಮ್ ವರ್ಷ ಒಟ್ಟಿಗೆ ಬಂದಿರೋದು ಭಾರತ ಮುಂದಿನ ಪೀಳಿಗೆಯ ಯುದ್ಧ ತಂತ್ರಕ್ಕೆ ಈಗಿನಿಂದಲೇ ಸಿದ್ಧವಾಗ್ತಿದೆ ಅನ್ನೋದರ ಸ್ಪಷ್ಟ ಸಂಕೇತ. ಸರಿ, ದೇಶದ ರಕ್ಷಣೆಯ ವಿಷಯದಿಂದ ದೇಶದ ಸೌಂದರ್ಯದ ವಿಷಯಕ್ಕೆ ಬರೋಣ. ಕನ್ಯಾಕುಮಾರಿಯಲ್ಲಿ ಒಂದು ವಿಶೇಷವಾದ ಸೇತುವೆ ಉದ್ಘಾಟನೆಯಾಗಿದೆ. ಸಮುದ್ರದ ಮೇಲೆ ಕಟ್ಟಿರೋ ಭಾರತದ ಮೊದಲ ಗಾಜಿನ ಸೇತುವೆ ಅಂತ ವರದಿಗಳು ಹೇಳ್ತಿವೆ. ಹೌದು, ಇದು ಪ್ರವಾಸೋದ್ಯಮಕ್ಕೆ ಒಂದು ಹೊಸ ಆಯಾಮ ನೀಡುವ ಪ್ರಯತ್ನ. ಅಲೆಗಳ ಮೇಲೆ, ಗಾಜಿನ ಮೇಲೆ ನಡೆಯುವ ಅನುಭವವೇ ಅದ್ಭುತ. ಈಗಾಗಲೇ ಭಾರತದಲ್ಲಿ ಅತಿ ಎತ್ತರದ ಗಾಜಿನ ಸೇತುವೆ ಹಿಮಾಚಲ ಪ್ರದೇಶದ ಅಟಲ್ ಸುರಂಗದ ಹತ್ತಿರ ಇದೆ. ಹಾಗೆ ಅತಿ ಉದ್ದನೆಯ ಸೇತುವೆ ಕೇರಳದ ವಾಗಮೋನ್ನಲ್ಲಿದೆ. ಹೌದು. ಆದರೆ ಸಮುದ್ರದ ಮೇಲೆ ಈ ರೀತಿ ಕಟ್ಟುವುದು ತಾಂತ್ರಿಕವಾಗಿ ಬಹಳ ಸವಾಲಿನ ಕೆಲಸ. ಇದು ಯಶಸ್ವಿಯಾದರೆ ಭಾರತದ ಸುದೀರ್ಘ ಕರಾವಳಿಯಲ್ಲಿ ಇಂತಹ ಇನ್ನೂ ಹಲವು ಆಕರ್ಷಣೆಗಳು ಹುಟ್ಟಿಕೊಳ್ಳಬಹುದು. ದೇಶದ ಗಡಿ ಕಾಯುವ ಸೈನಿಕರ ಬಗ್ಗೆ ಮಾತಾಡಿದ್ವಿ. ಈಗ ದೇಶದ ಹಿರಿಮೆಯ ಶಿಖರವೇರಿದ ಒಬ್ಬ ಯುವತಿಯ ಬಗ್ಗೆ ಮಾತಾಡೋಣ. ಕೇವಲ 17 ವರ್ಷದ ಕಾಮ್ಯಾ ಕಾರ್ತಿಕೇಯನ್ 7 ಖಂಡಗಳ ಅತಿ ಎತ್ತರದ ಶಿಖರಗಳನ್ನ ಏರಿದ ವಿಶ್ವದ ಅತ್ಯಂತ ಕಿರಿಯ ಮಹಿಳೆ. ನಂಬೋಕೆ ಆಗ್ತಿಲ್ಲ. ನಿಜಕ್ಕೂ ನಂಬಲಾಗದ ಸಾಧನೆ. ಈ 7 ಶಿಖರಗಳನ್ನ 7 ಸಮಿಟ್ಸ್ ಅಂತ ಕರೀತಾರೆ. ಇದರಲ್ಲಿ ಆಫ್ರಿಕಾದ ಕಿಲಿಮಂಜಾರೋ ಇದೆ, ಅದು ಒಂದು ಜ್ವಾಲಾಮುಖಿ ಶಿಖರ. ಉತ್ತರ ಅಮೆರಿಕದ ಡೆನಾಲಿ ಇದೆ, ಅದು ಅತಿ ಚಳಿಯ ಶಿಖರಗಳಲ್ಲಿ ಒಂದು. ಹಾಗೆಯೇ ನಮ್ಮ ಮೌಂಟ್ ಎವರೆಸ್ಟ್ ಕೂಡ ಇದೆ. ದೆನಾಲಿಯಂಥ ಶಿಖರ ಏರುವುದು ಅದೆಷ್ಟು ಕಠಿಣ ಅಂತ ಕೇಳಿದ್ದೇನೆ. ಈ ಸಾಧನೆಯ ಹಿಂದಿನ ಪರಿಶ್ರಮ ಎಂಥವುದಿರಬಹುದು? ಖಂಡಿತ. ದೆನಾಲಿಯನ್ನು ಮೊದಲು ಮೌಂಟ್ ಮೆಕಿನ್ಲೆ ಅಂತ ಕರೆಯುತ್ತಿದ್ದರು. ಅಲ್ಲಿನ ಹವಾಮಾನ ಎಷ್ಟು ಅನಿರೀಕ್ಷಿತ ಅಂದ್ರೆ ಅರ್ಧ ದಾರಿಯಲ್ಲೇ ಅನೇಕರು ವಾಪಸ್ ಬರ್ತಾರೆ. ಓ. ಇಂತಹ ಎಲ್ಲ ಸವಾಲುಗಳನ್ನು ಮೀರಿ 17ನೇ ವಯಸ್ಸಿಗೆ ಈ ಸಾಧನೆ ಮಾಡುವುದು ಅಸಾಧಾರಣ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯವನ್ನು ತೋರಿಸುತ್ತೆ. ಇದು ನಮ್ಮ ಆರಂಭದ ಚರ್ಚೆಗೆ ಪುಷ್ಟಿ ನೀಡುತ್ತೆ ಅಲ್ವಾ? ಹೌದು. ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪ ಜಾಗತಿಕ ಮಟ್ಟದಲ್ಲಿ ಎಂತಹ ಹೆಗ್ಗುರುತು ಮೂಡಿಸಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಖಂಡಿತ. ಶಿಖರಗಳ ಎತ್ತರದಿಂದ ಹಳ್ಳಿಗಳ ಆಳಕ್ಕೆ ಇಳಿಯೋಣ. ಸ್ವಾಮಿತ್ವ ಅನ್ನೋ ಒಂದು ಯೋಜನೆಯಡಿ ಸರ್ಕಾರ 65 ಲಕ್ಷಕ್ಕೂ ಹೆಚ್ಚು ಆಸ್ತಿ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಅಂತ ವರದಿ ಇದೆ. ಏನಿದು ಸ್ವಾಮಿತ್ವ ಯೋಜನೆ? ಇದರ ಪೂರ್ಣರೂಪ ಸರ್ವೆ ಆಫ್ ವಿಲೇಜಸ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಸರಿ. ಸರಳವಾಗಿ ಹೇಳಬೇಕಂದ್ರೆ ಡ್ರೋನ್ಗಳನ್ನು ಬಳಸಿ ಹಳ್ಳಿಗಳಲ್ಲಿರುವ ಪ್ರತಿಯೊಂದು ಮನೆ ಜಾಗವನ್ನು ಅಳತೆ ಮಾಡಿ ಅದರ ಮಾಲೀಕರಿಗೆ ಒಂದು ಅಧಿಕೃತ ಹಕ್ಕುಪತ್ರ ಅಂದ್ರೆ ಆಸ್ತಿ ಕಾರ್ಡ್ ನೀಡುವುದು. ಹಾಗಾದ್ರೆ ಇದಕ್ಕೂ ಮುಂಚೆ ಹಳ್ಳಿಗಳಲ್ಲಿ ಜನರಿಗೆ ತಮ್ಮ ಜಾಗಕ್ಕೆ ಅಧಿಕೃತ ದಾಖಲೆ ಇರ್ಲಿಲ್ವಾ?
ಇದರಿಂದ ಆಗ್ತಿದ್ದ ತೊಂದರೆಗಳೇನು? ಬಹಳಷ್ಟು ಕಡೆ ಇರಲಿಲ್ಲ. ಪರಂಪರಾಗತವಾಗಿ ಬಂದ ಆಸ್ತಿಗಳಿಗೆ ಸರಿಯಾದ ದಾಖಲೆಗಳಿಲ್ಲದೆ ಜಾಗದ ಗಡಿನೀಯ ಜಗಳಗಳು, ವ್ಯಾಜ್ಯಗಳು ಸಾಮಾನ್ಯವಾಗಿದ್ವು. ಹೌದು. ಬ್ಯಾಂಕಿನಿಂದ ಸಾಲ ಪಡೆಯೋಕ್ಕೂ ಆಗ್ತಿರ್ಲಿಲ್ಲ. ಈ ಯೋಜನೆ ಆಸ್ತಿಗಳಿಗೆ ಒಂದು ಕಾನೂನಾತ್ಮಕ ಮಾನ್ಯತೆ ನೀಡುತ್ತೆ. ಇದರಿಂದ ಭೂಮಾಫಿಯಾವನ್ನು ತಡೆಯಲು ಮತ್ತು ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸಲು ಸಹಾಯವಾಗುತ್ತೆ. ಏಪ್ರಿಲ್ 24 ಪಂಚಾಯತ್ ರಾಜ್ ದಿವಸ್ ದಿನದಂದು ಈ ಯೋಜನೆ ಶುರುವಾಗಿದ್ದು ಕೂಡ ಸಾಂಕೇತಿಕ. ಅಂದ್ರೆ ತಂತ್ರಜ್ಞಾನದ ಬಳಕೆಯಿಂದ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವ ಪ್ರಯತ್ನ ಇದು. ಇದೇ ರೀತಿ ತಂತ್ರಜ್ಞಾನದಲ್ಲಿ ಭಾರತೀಯ ರೈಲ್ವೆ ಕೂಡ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲು ಇಂಜಿನ್ ಅನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ. ಇದರ ಸಾಮರ್ಥ್ಯ 1200 ಹಾರ್ಸ್ ಪವರ್. ಹೌದು, 1200 ಹಾರ್ಸ್ ಪವರ್. ಇದು ಯಾಕೆ ದೊಡ್ಡ ವಿಷಯ ಅಂದ್ರೆ, ಇದು ನಮ್ಮ ಸಾಮಾನ್ಯ ಡೀಸೆಲ್ ಇಂಜಿನ್ಗಳ ಶಕ್ತಿಗೆ ಸರಿಸಮನಾಗಿದೆ. ಇದುವರೆಗೂ ಹೈಡ್ರೋಜನ್ ಇಂಜಿನ್ಗಳು ಇಷ್ಟು ಶಕ್ತಿಶಾಲಿಯಾಗಿರಲಿಲ್ಲ. ಓ. ಈ ಸಾಧನೆ ಹಸಿರು ಇಂಧನ ಕೇವಲ ಸಣ್ಣ ವಾಹನಗಳಿಗೆ ಮಾತ್ರವಲ್ಲ, ಭಾರೀ ಸಾರಿಗೆಗೂ ಸಾಧ್ಯ ಅನ್ನೋದನ್ನು ಸಾಬೀತುಪಡಿಸಿದೆ. ಇದು ಮೇಕ್ ಇನ್ ಇಂಡಿಯಾ ಮತ್ತು ಇಂಧನ ಸ್ವಾವಲಂಬನೆಯ ದೃಷ್ಟಿಯಿಂದ ಬಹಳ ದೊಡ್ಡ ಮೈಲಿಗಲ್ಲು. ರೈಲು ಮಾರ್ಗಗಳ ಜೊತೆಗೆ ನಮ್ಮ ರಸ್ತೆ ಜಾಲದ ಬಗ್ಗೆಯೂ ಒಂದು ಆಸಕ್ತಿಕರ ಮಾಹಿತಿ ಇದೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಜಾಲ 60% ಬೆಳೆದಿದೆ ಮತ್ತು ಈಗ ನಾವು ಚೀನಾದ ನಂತರ ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದ್ದೀವಿ. ಹೌದು, ಈ ಬೆಳವಣಿಗೆ ಆರ್ಥಿಕತೆಗೆ ದೊಡ್ಡ ಉತ್ತೇಜನ ನೀಡುತ್ತೆ. ಆದರೆ ಈ ವರದಿಗಳಲ್ಲಿ ಒಂದು ಸೂಕ್ಷ್ಮ ಅಂಶವೂ ಇದೆ. ಏನದು? ರಾಜ್ಯಗಳ ನಡುವೆ ರಸ್ತೆ ಸಾಂದ್ರತೆಯಲ್ಲಿ, ಅಂದ್ರೆ ಪ್ರತಿ ಚದರ ಕಿಲೋಮೀಟರ್ಗೆ ಇರುವ ರಸ್ತೆಯ ಉದ್ದದಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಕೇರಳದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತಿ ಕಡಿಮೆ ಇದೆ. ಹೌದು, 60% ಬೆಳವಣಿಗೆ ಅನ್ನೋದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ಈ ವೇಗದ ಅಭಿವೃದ್ಧಿಯಿಂದ ಪರಿಸರದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಅಥವಾ ಭೂಸ್ವಾಧೀನದ ಸಮಯದಲ್ಲಿ ರೈತರಿಗಾಗುವ ಸಮಸ್ಯೆಗಳ ಬಗ್ಗೆ ಈ ವರದಿಗಳಲ್ಲಿ ಏನಾದ್ರೂ ಪ್ರಸ್ತಾಪ ಇದೆಯಾ? ಉತ್ತಮ ಪ್ರಶ್ನೆ. ಈ ವರದಿಗಳು ಮುಖ್ಯವಾಗಿ ಮೂಲಸೌಕರ್ಯದ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿವೆ. ಆದರೆ ನೀವು ಎತ್ತಿದ ಪ್ರಶ್ನೆಗಳು ಬಹಳ ಮುಖ್ಯ. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ನಡುವೆ ಸಮತೋಲನ ಸಾಧಿಸುವುದು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸುವುದು ಮುಂದಿನ ದೊಡ್ಡ ಸವಾಲು. ಈ ಹೆದ್ದಾರಿಗಳು ದೇಶದ ಮೂಲೆ ಮೂಲೆಗಳನ್ನು ಭೌತಿಕವಾಗಿ ಜೋಡಿಸ್ತಿವೆ ಅಲ್ವಾ? ಖಂಡಿತ. ಆದ್ರೆ ದೇಶವನ್ನು ಭಾವನಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಜೋಡಿಸುವ ಕೆಲಸವನ್ನು ಕೆಲ ಐತಿಹಾಸಿಕ ವ್ಯಕ್ತಿಗಳು ಮಾಡಿದ್ದಾರೆ. ತೆಲಂಗಾಣ ಸರ್ಕಾರ ಅಂತಹ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಂಡಿದೆ. ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವಾದ ಜನವರಿ 3 ಮಹಿಳಾ ಶಿಕ್ಷಕರ ದಿನ ಅಂತ ಆಚರಿಸಲು ನಿರ್ಧರಿಸಿದೆ. ಇದು ಅತ್ಯುತ್ತಮ ನಿರ್ಧಾರ. ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಪತಿ ಜ್ಯೋತಿರಾವ್ ಫುಲೆ ಅವರು 150 ವರ್ಷಗಳ ಹಿಂದೆಯೇ ಸಮಾಜದ ಎಲ್ಲಾ ವಿರೋಧಗಳನ್ನು ಎದುರಿಸಿ ಭಾರತದಲ್ಲಿ ಹುಡುಗಿಯರಿಗಾಗಿ ಮೊದಲ ಶಾಲೆಯನ್ನು ಸ್ಥಾಪಿಸಿದರು. ಕೇವಲ ಶಾಲೆ ತೆರೆದಿದ್ದಲ್ಲ, ಹೆಣ್ಣುಮಕ್ಕಳು ಶಾಲೆಗೆ ಬರಬೇಕು ಅಂತ ಮನೆ ಮನೆಗೆ ಹೋಗಿ ಮನವೊಲಿಸುತ್ತಿದ್ರು. ಅವರ ಈ ಕೊಡುಗೆಗೆ ಸಲ್ಲಿಸ್ತಿರುವ ಗೌರವ ಇದು. ರಾಜ್ಯಗಳ ವಿಷಯ ಬಂದಾಗ ಒಡಿಶಾ ಒಂದು ವಿಶಿಷ್ಟ ಸಾಧನೆ ಮಾಡಿದೆ. ನೀತಿ ಆಯೋಗ ಬಿಡುಗಡೆ ಮಾಡಿದ ಮೊದಲ ಹಣಕಾಸು ಆರೋಗ್ಯ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನ ಗಳಿಸಿದೆ. ಏನಿದು ಹಣಕಾಸು ಆರೋಗ್ಯ ಸೂಚ್ಯಾಂಕ? ಇದನ್ನ ಒಂದು ರಾಜ್ಯದ ಕ್ರೆಡಿಟ್ ಸ್ಕೋರ್ ಅಂತ ಅನ್ಕೊಳ್ಳಬಹುದು. ಓ, ಕ್ರೆಡಿಟ್ ಸ್ಕೋರ್ ತರನಾ? ಹೌದು. ಒಬ್ಬ ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಹೇಗೆ ಬ್ಯಾಂಕ್ಗಳು ಸುಲಭವಾಗಿ ಸಾಲ ಕೊಡುತ್ತವೋ, ಹಾಗೆಯೇ ಒಂದು ರಾಜ್ಯದ ಆರ್ಥಿಕ ಆರೋಗ್ಯ ಅಂದ್ರೆ ಅವರ ಆರ್ಥಿಕ ಶಿಸ್ತು ಮತ್ತು ಸಾಲ ನಿರ್ವಹಣೆ ಚೆನ್ನಾಗಿದ್ರೆ ಹೂಡಿಕೆದಾರರು ಅಲ್ಲಿ ಉದ್ಯಮಗಳನ್ನು ಸ್ಥಾಪಿಸಲು ಮುಂದೆ ಬರ್ತಾರೆ. ಸರಿ. ಇದರಿಂದ ಜನರಿಗೆ ಹೆಚ್ಚು ಉದ್ಯೋಗ ಸಿಗುತ್ತೆ. ಒಡಿಶಾ ಈ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿದೆ. ಅವರ ನಂತರ ಛತ್ತೀಸ್ಗಢ ಮತ್ತು ಗೋವಾ ಇವೆ. ಅಂದ್ರೆ ಇದು ರಾಜ್ಯಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆಯನ್ನು ಉತ್ತೇಜಿಸುತ್ತೆ. ಇನ್ನು ಮಧ್ಯಪ್ರದೇಶದಲ್ಲಿ ಯುವಕರಿಗಾಗಿಯೇ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಮಿಷನ್ ಅಂತ ಶುರು ಮಾಡಿದ್ದಾರೆ. ಹೌದು, ಇದರ ಗುರಿ 2028ರ ವೇಳೆಗೆ ರಾಜ್ಯದ 70% ಯುವಕರಿಗೆ ಉದ್ಯೋಗ ನೀಡೋದು. ಇದರ ಜೊತೆಗೆ ಪಾರ್ಥ್ ಅನ್ನೋ ಇನ್ನೊಂದು ಯೋಜನೆಯಡಿ ಸೇನೆ ಮತ್ತು ಪೊಲೀಸ್ ಸೇರಲು ಇಚ್ಛಿಸುವ ಯುವಕರಿಗೆ ಉಚಿತವಾಗಿ ಪೂರ್ವ ನೇಮಕಾತಿ ತರಬೇತಿ ನೀಡಲಾಗುತ್ತೆ. ಇದು ಯುವಕರನ್ನು ಕೌಶಲ್ಯಭರಿತರನ್ನಾಗಿ ಮಾಡುವ ಒಂದು ಸಮಗ್ರ ಪ್ರಯತ್ನ. ಈಗ ದೇಶದ ಗಡಿ ದಾಟಿ ಜಾಗತಿಕ ಮಟ್ಟಕ್ಕೆ ಬರೋಣ. ತಂತ್ರಜ್ಞಾನದಲ್ಲಿ ಚೀನಾ ಮತ್ತೊಂದು ಸಾಧನೆ ಮಾಡಿದೆ.
ವಿಶ್ವದ ಅತಿ ವೇಗದ ಹೈಸ್ಪೀಡ್ ರೈಲು CR-450 ಅನ್ನು ಬಿಡುಗಡೆ ಮಾಡಿದೆ. ಗಂಟೆಗೆ 450 ಕಿಲೋಮೀಟರ್ ವೇಗ. ಇದು ತಂತ್ರಜ್ಞಾನದಲ್ಲಿ ಚೀನಾದ ಮುನ್ನಡಿಯನ್ನು ತೋರಿಸುತ್ತೆ. ಆದರೆ ಇದೇ ಸಮಯದಲ್ಲಿ ವಿಯೆಟ್ನಾಂನ ಹನೋಯ್ ವಿಶ್ವದ ಅತ್ಯಂತ ಕಲುಷಿತ ನಗರ ಅಂತ ವರದಿಯಾಗಿದೆ. ಓ ಹಾಗಾ. ಇದು ಕ್ಷಿಪ್ರ ಅಭಿವೃದ್ಧಿಯ ಇನ್ನೊಂದು ಮುಖವನ್ನು ತೋರಿಸುತ್ತೆ. ವೇಗ ಮತ್ತು ಅಭಿವೃದ್ಧಿಯ ಜೊತೆಗೆ ಪರಿಸರದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಎಷ್ಟು ಕಷ್ಟ ಮತ್ತು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ. ಜಾಗತಿಕ ರಾಜಕೀಯದಲ್ಲಿ BRIC ಒಕ್ಕೂಟ ಇನ್ನಷ್ಟು ದೊಡ್ಡದಾಗಿದೆ. 5 ಹೊಸ ದೇಶಗಳು ಸೇರಿಕೊಂಡಿವೆ. ಹೌದು, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಇಂಡೋನೇಷಿಯಾ ಮತ್ತು UAE. ಈ ಸೇರ್ಪಡೆಯೊಂದಿಗೆ ಬ್ರಿಕ್ಸ್ ಈಗ ಕೇವಲ ಒಂದು ಆರ್ಥಿಕ ಒಕ್ಕೂಟವಾಗಿ ಉಳಿದಿಲ್ಲ, ಬದಲಿಗೆ ಜಾಗತಿಕ ರಾಜಕೀಯದಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಇದು ಜಾಗತಿಕ ಸಮೀಕರಣಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು. ಇನ್ನು ಜಾಗತಿಕ ಸಂಪತ್ತಿನ ವಿಷಯಕ್ಕೆ ಬಂದ್ರೆ, ಫೋರ್ಬ್ಸ್ ಪಟ್ಟಿಯ ಪ್ರಕಾರ ಎಲಾನ್ ಮಸ್ಕ್ ಮತ್ತೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಅವರ ನಿವ್ವಳ ಮೌಲ್ಯ $433 ಬಿಲಿಯನ್. $433 ಬಿಲಿಯನ್ ಅಂದ್ರೆ ಸುಮ್ನೆ ಒಂದು ಲೆಕ್ಕ ಹಾಕೋಣ. ಭಾರತದ ಅತಿದೊಡ್ಡ ಕಂಪನಿ ರಿಲಯನ್ಸ್ ಇದೆಯಲ್ಲ, ಅದರ ಮಾರುಕಟ್ಟೆ ಮೌಲ್ಯಕ್ಕಿಂತ ಸುಮಾರು ದುಪ್ಪಟ್ಟು. ಅಪ್ಪ. ಒಬ್ಬ ವ್ಯಕ್ತಿಯ ಸಂಪತ್ತು ಇಷ್ಟು. ಇದು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಹೇಗೆ ಅಪಾರ ಸಂಪತ್ತನ್ನು ಸೃಷ್ಟಿಸಬಲ್ಲದು ಅಂತ ತೋರಿಸುತ್ತೆ. ಆದರೆ ಅದೇ ಸಮಯದಲ್ಲಿ ಜಗತ್ತಿನಲ್ಲಿರೋ ಆರ್ಥಿಕ ಅಸಮಾನತೆಯ ಬಗ್ಗೆನೂ ದೊಡ್ಡ ಪ್ರಶ್ನೆ ಮೂಡಿಸುತ್ತೆ ಅಲ್ವಾ? ಖಂಡಿತ. ಇಲ್ಲಿಂದ ನಮ್ಮ ಚರ್ಚೆ ನಿಜವಾಗ್ಲೂ ಆಸಕ್ತಿದಾಯಕವಾಗುತ್ತೆ. ಈ ತಿಂಗಳು ಪ್ರಶಸ್ತಿಗಳ ಸುರಿಮಳೆಯೇ ಆಗಿದೆ. ವಿಶೇಷವಾಗಿ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳು. ಹೌದು, ಒಟ್ಟು 139 ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ 7 ಪದ್ಮವಿಭೂಷಣ, 19 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಸೇರಿವೆ. ಪದ್ಮವಿಭೂಷಣ ಪಡೆದವರಲ್ಲಿ ವಯೋಲಿನ್ ಮಾಂತ್ರಿಕ ಎಲ್ ಸುಬ್ರಹ್ಮಣ್ಯಂ, ಕಥಕ್ ನೃತ್ಯಕಾರ್ತಿ ಕುಮುದಿನಿ ಲಖಿಯಾ ಮತ್ತು ಬಿಹಾರ್ ಕೋಕಿಲಾ ಎಂದೇ ಖ್ಯಾತಿರಾಗಿದ್ದ ಶಾರದಾ ಸಿನ್ಹಾ ಮರಣೋತ್ತರವಾಗಿ ಅವರಂತಹ ದಿಗ್ಗಜರಿದ್ದಾರೆ. ಈ ಪ್ರಶಸ್ತಿಗಳು ತೆರೆಮರೆಯಲ್ಲಿ ಸಮಾಜಕ್ಕಾಗಿ ದುಡಿಯುವ ಅದೆಷ್ಟೋ ಸಾಧಕರನ್ನು ಗುರುತಿಸುತ್ತವೆ. ಕ್ರೀಡಾ ಕ್ಷೇತ್ರದಲ್ಲೂ ಪ್ರಶಸ್ತಿಗಳ ಸಂಭ್ರಮ. ದೇಶದ ಅತ್ಯುನ್ನತ ಕ್ರೀಡಾ ಗೌರವ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಈ ಬಾರಿ 4 ಜನರಿಗೆ ನೀಡಲಾಗಿದೆ. ಹೌದು, ಮತ್ತು ಈ ಆಯ್ಕೆ ಬಹಳ ವೈವಿಧ್ಯಮಯವಾಗಿದೆ. ಶೂಟಿಂಗ್ನಲ್ಲಿ ಮನು ಭಾಕರ್, ಹಾಕಿಯಲ್ಲಿ ನಾಯಕ ಹರ್ಮನ್ಪ್ರೀತ್ ಸಿಂಗ್, ಆಮೇಲೆ ಚೆಸ್ ಜಗತ್ತಿನ ಯುವ ಚಾಂಪಿಯನ್ ಗುಕೇಶ್ ಡಿ. ಹೌದು, ಮತ್ತು ಪ್ಯಾರಾಲಿಂಪಿಕ್ ಹೈಜಂಪರ್ ಪ್ರವೀಣ್ ಕುಮಾರ್. ಶೂಟಿಂಗ್, ಹಾಕಿ, ಚೆಸ್ ಮತ್ತು ಪ್ಯಾರಾ ಅಥ್ಲೆಟಿಕ್ಸ್ ಹೀಗೆ ಬೇರೆ ಬೇರೆ ಕ್ರೀಡೆಗಳಿಗೆ ಸಿಕ್ಕ ಮನ್ನಣೆ ಇದು. ಶೌರ್ಯ ಪ್ರಶಸ್ತಿಗಳ ಬಗ್ಗೆಯೂ ವರದಿಗಳಿವೆ. ಕೀರ್ತಿ ಚಕ್ರವನ್ನು ಮೇಜರ್ ಮಂಜಿತ್ ಮತ್ತು ನಾಯಕ್ ದಿಲ್ವಾರ್ ಖಾನ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಶೌರ್ಯ ಪ್ರಶಸ್ತಿಗಳನ್ನು ಯುದ್ಧಕಾಲ ಮತ್ತು ಶಾಂತಿಕಾಲ ಅಂತ ವಿಂಗಡಿಸಲಾಗುತ್ತೆ. ಶಾಂತಿಕಾಲದಲ್ಲಿ ನೀಡುವ ಪ್ರಶಸ್ತಿಗಳಲ್ಲಿ ಅಶೋಕ ಚಕ್ರ ಮೊದಲ ಸ್ಥಾನದಲ್ಲಿದ್ದರೆ, ಕೀರ್ತಿ ಚಕ್ರ 2ನೇ ಅತ್ಯುನ್ನತ ಪ್ರಶಸ್ತಿ. ಸರಿ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಧೈರ್ಯ ಮತ್ತು ತ್ಯಾಗಕ್ಕೆ ದೇಶ ಸಲ್ಲಿಸುವ ಗೌರವ ಇದು. ಈಗ ಕ್ರೀಡಾ ಜಗತ್ತಿನ ಅಂಗಳಕ್ಕೆ ಧುಮುಕೋಣ. ಚೆಸ್ನಲ್ಲಿ ಭಾರತಕ್ಕೆ ಒಂದು ಐತಿಹಾಸಿಕ ಕ್ಷಣ. ನಮ್ಮ ಹುಡುಗ ಗುಕೇಶ್ ಡಿ ಚೀನಾದ ಡಿಂಗ್ ಲಿರನ್ ಅವರನ್ನ ಸೋಲಿಸಿ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ. ಇದು ಭಾರತೀಯ ಚೆಸ್ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ದಿನ. ಖಂಡಿತ. ವಿಶ್ವನಾಥನ್ ಆನಂದ್ ಅವರು ಪ್ರಾರಂಭಿಸಿದ ಪರಂಪರೆಯನ್ನು ಗುಕೇಶ್ ಮುಂದುವರೆಸಿದ್ದಾರೆ. ಇದರ ಪರಿಣಾಮ ನೋಡಿ 2025ರ ಫಿಡೆ ವಿಶ್ವ ಚೆಸ್ ಕಪ್ ಅನ್ನು ಭಾರತದಲ್ಲೇ ಆಯೋಜಿಸಲು ನಿರ್ಧರಿಸಲಾಗಿದೆ. ಓ ಅದ್ಭುತ. ಇದು ದೇಶದಲ್ಲಿ ಚೆಸ್ ಕ್ರಾಂತಿಗೆ ಮತ್ತಷ್ಟು ಉತ್ತೇಜನೆ ನೀಡಲಿದೆ. ಕ್ರಿಕೆಟ್ನಲ್ಲೂ ಭಾರತೀಯರದ್ದೇ ಹವ. ICC ವಾರ್ಷಿಕ ಪ್ರಶಸ್ತಿಗಳನ್ನು ಘೋಷಿಸಿದ್ದು ನಮ್ಮ ಆಟಗಾರರೇ ಮಿಂಚಿದ್ದಾರೆ. ಹೌದು, ವರ್ಷದ ಅತ್ಯುತ್ತಮ ಪುರುಷ ಕ್ರಿಕೆಟಿಗನಿಗೆ ನೀಡುವ ಪ್ರತಿಷ್ಠಿತ ಸರ್ ಗಾರ್ಫೀಲ್ಡ್ ಸೋಬರ್ಸ್ ಟ್ರೋಫಿಯನ್ನು ನಮ್ಮ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಪಡೆದಿದ್ದಾರೆ. ಇನ್ನು T20 ಕ್ರಿಕೆಟ್ನಲ್ಲಿ ಪುರುಷರ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಮಹಿಳೆಯರ ವಿಭಾಗದಲ್ಲಿ ಸ್ಮೃತಿ ಮಂಧಾನ ವರ್ಷದ ಆಟಗಾರರಾಗಿದ್ದಾರೆ. ಇದು ಎಲ್ಲಾ ಮಾದರಿಯ ಕ್ರಿಕೆಟ್ನಲ್ಲೂ ಭಾರತದ ಪ್ರಾಬಲ್ಯವನ್ನು ಎತ್ತಿ ತೋರಿಸುತ್ತೆ. ಟೆನಿಸ್ನಲ್ಲೂ ಒಂದು ದೊಡ್ಡ ಬದಲಾವಣೆ ಕಾಣಿಸ್ತಿದೆ. ಆಸ್ಟ್ರೇಲಿಯನ್ ಓಪನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಜಾನಿಕ್ ಸಿನ್ನರ್ ಮತ್ತು ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಮ್ಯಾಡಿಸನ್ ಕೀಸ್ ಗೆದ್ದಿದ್ದಾರೆ. ಹೌದು, ಇದು ಟೆನಿಸ್ ಜಗತ್ತಿನಲ್ಲಿ ಒಂದು ಹೊಸ ಪೀಳಿಗೆಯ ಉದಯವನ್ನು ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಹಳೆ ತಲೆಮಾರಿನ ದಿಗ್ಗಜರ ನಂತರ ಹೊಸ ಚಾಂಪಿಯನ್ಗಳು ಮುಂಚೂಣಿಗೆ ಬರ್ತಿದ್ದಾರೆ. ಕೊನೆಯದಾಗಿ ನಮ್ಮದೇ ನೆಲದ ಆಟವಾದ ಖೋ-ಖೋ ಬಗ್ಗೆ ಒಂದು ಸಂತಸದ ಸುದ್ದಿ. ಭಾರತದಲ್ಲಿ ನಡೆದ ಮೊದಲ ಖೋ-ಖೋ ವಿಶ್ವಕಪ್ನಲ್ಲಿ ಭಾರತ ತಂಡ
ನೇಪಾಳವನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. ಇದು ಬಹಳ ಮುಖ್ಯವಾದ ಬೆಳವಣಿಗೆ. ಕಬಡ್ಡಿಯಂತೆ ಖೋ-ಖೋ ಕೂಡ ನಮ್ಮ ದೇಶದ ಗ್ರಾಮೀಣ ಕ್ರೀಡೆ. ಹೌದು. ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ವೇದಿಕೆ ಸಿಕ್ಕಿರೋದು ದೊಡ್ಡ ವಿಷಯ. ಈ ಪಂದ್ಯಾವಳಿಯ ಮ್ಯಾಸ್ಕೆಟ್ಗಳ ಹೆಸರು ತೇಜಸ್ ಮತ್ತು ತಾರಾ ಅಂತ ಇಟ್ಟಿದ್ರು. ಇಂತಹ ಪ್ರಯತ್ನಗಳು ನಮ್ಮ ದೇಶೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತವೆ. ಹಾಗಾದರೆ ಈ ಇಡೀ ತಿಂಗಳ ಘಟನೆಗಳನ್ನು ಒಟ್ಟಾಗಿ ನೋಡಿದಾಗ ಇದೆಲ್ಲದರ ಅರ್ಥವೇನು? ಒಂದೆಡೆ ಹೈಡ್ರೋಜನ್ ಇಂಜಿನ್, ರಸ್ತೆ ಜಾಲದಂತಹ ತಾಂತ್ರಿಕ ಮತ್ತು ಮೂಲಸೌಕರ್ಯದ ಬೆಳವಣಿಗೆ, ಇನ್ನೊಂದೆಡೆ ಗುಕೇಶ್, ಕಾಮ್ಯ ಅವರಂತಹ ಯುವ ಪ್ರತಿಭೆಗಳಿಗೆ ಜಾಗತಿಕ ಮನ್ನಣೆ, ಇವೆಲ್ಲವೂ ಜನವರಿ ತಿಂಗಳ ಪ್ರಮುಖ ಅಂಶಗಳಾಗಿ ಕಾಣುತ್ತಿವೆ. ಆಲೋಚನಾತ್ಮಕವಾಗಿ ಹೈಡ್ರೋಜನ್ ಇಂಜಿನ್ನಂತಹ ಮೇಕ್ ಇನ್ ಇಂಡಿಯಾ ತಾಂತ್ರಿಕ ಪ್ರಗತಿ ಮತ್ತು ಚೆಸ್ ವಿಶ್ವಕಪ್ನಂತಹ ಜಾಗತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸಾಮರ್ಥ್ಯ, ಈ ಎರಡೂ ಏಕಕಾಲದಲ್ಲಿ ನಡೆಯುತ್ತಿವೆ. ಇದು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಆಂತರಿಕವಾಗಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವುದು ಮತ್ತು ಬಾಹ್ಯವಾಗಿ ಜಗತ್ತಿನ ಮುಂದೆ ನಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು, ಈ ಎರಡರ ನಡುವಿನ ಸಮತೋಲನವು ಮುಂಬರುವ ವರ್ಷಗಳಲ್ಲಿ ನಮ್ಮ ದೇಶದ ಅಸ್ಮಿತೆಯನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನು ಕಾದುನೋಡಬೇಕಾಗಿದೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.